ಬಿಜೆಪಿ ಬೆಂಕಿ ದಗ 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 ನುರಿತೈತೆ, ಕಾಂಗ್ರೆಸ್ ಅಲ್ಲಿ ದಗ 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 ನುರಿತೈತೆ. ಇವರೆಲ್ಲ ಸಮಯ ಸಾಧಕರು, ಎದ್ದೋತನ ಬಾಳ ಹಿಡಿಯವರು, ಮನೆಯಾಳ ರಾಜಕಾರಣಿಗಳು. ನಮ್ಗಿರಷ್ಟು ತಾಕತ್ತು, ನಮ್ಗಿರಷ್ಟು ಪವರ್, ನಮ್ಗಿರಷ್ಟು ದಮ್ಮು ನಿಮ್ಗಿಲ್ಲ ಅಂದ್ಮೇಲೆ ನಿಮ್ ಜನ್ಮಕ್ ಬೆಂಕಿ ಹಾಕೋರ ರಾಜೀನಾಮೆ ಕೊಟ್ಬಿಟ್ಟು ದನ ಕುರಿ ಮೇಯಿಸ್ಕೊಂಡಿರೋಗಿ. ಕಾಂಗ್ರೆಸ್ ಪಕ್ಷದವರು ಗುಲಾಮ್ರೆ, ಬಿಜೆಪಿ ಪಕ್ಷದವರು ಕೇಂದ್ರ ಸರ್ಕಾರದ ಗುಲಾಮ್ರೆ, ನಮ್ಮನ್ನ ಹಾಳು ಮಾಡ್ತಾ ಇದ್ರಿ. ಇವತ್ತು ಮರಾಠಿಗರು ನಮ್ಮ ಕನ್ನಡಿಗರ ಮೇಲೆ, ಕನ್ನಡಿಗರ ಚಾಲಕರ ಮೇಲೆ, ನಿರ್ವಾಹಕರ ಮೇಲೆ ಪ್ರತಿದಿನ ಒಂದಲ್ಲ ಒಂದು ರೀತಿ ಹಲ್ಲೆಗಳು ಮಾಡ್ತಾ ಇದ್ದಾರೆ. ಕಪ್ಪು ಬಣ್ಣ ಹಚ್ಚುವುದ್ರ ಮೂಲಕ ಬಸ್ಗಳಿಗೆ ಕಲ್ಲು ತೂರೋದು, ಬೆಂಕಿ ಹಚ್ಚೋದು ಇವೆಲ್ಲ ಮಾಡ್ತಾ ಇದ್ದಾರೆ. ಇದು ಕನ್ನಡಿಗರ ಆಕ್ರೋಶಕ್ಕೆ ತುತ್ತಾಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ. ಇವ್ರು ಮನೆ ಹಾಳಾಗೋರು, ಮನೆ ಹಾಕ್ಬಿಟ್ಟೋಗೋರು, ಮನೆ ದೀಪ ತುಂಬೋಗೋರು. ಅಂಬೇಡ್ಕರ್ ಅವ್ರ ಹೆಸರು ಹೇಳ್ತಾರೆ, ಅಯೋಗ್ಯರು ಇವರು. ಅಂಬೇಡ್ಕರ್ ಅವ್ರ ಹೆಸರು ಹೇಳಕ್ಕೆ ನೀವು ಯಾರು ಯೋಗ್ಯರಲ್ಲ ರೀ. ನೀವೆಲ್ಲ ಸಂವಿಧಾನ ವಿರೋಧಿಗಳು ಕಣ್ರಿ. ನಮ್ಗಿರಷ್ಟು ತಾಕತ್ತು, ನಮ್ಗಿರಷ್ಟು ಪವರು, ನಮ್ಗಿರಷ್ಟು ದಮ್ಮು ನಿಮ್ಗಿಲ್ಲ ಅಂದಮೇಲೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರ ರಾಜೀನಾಮೆ ಕೊಟ್ಬಿಟ್ಟು ದನ ಕುರಿ ಮೇಯಿಸ್ಕೊಂಡಿರೋಗಿ. ನಿಮ್ಗೆ ಯಾಕ್ರೆ ವಿಧಾನಸೌಧದಲ್ಲಿ ಯಾಕ್ರೆ ಕಳ್ರ ಥರ ಇವರಿಂದ ಅವ್ರಿಗೆ, ಅವ್ರಿಂದ ಇವ್ರಿಗೆ ಬೆಂಕಿ ಚಾಟ್ಕೊಂಡು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಕಾಂಗ್ರೆಸ್ ಪಕ್ಷದವರು ಗುಲಾಮ್ರೆ, ಬಿಜೆಪಿ ಪಕ್ಷದವರು ಕೇಂದ್ರ ಸರ್ಕಾರದ ಗುಲಾಮ್ರೆ, ನಮ್ಮನ್ನ ಹಾಳು ಮಾಡ್ತಾ ಇದ್ದೀರಿ. ಜನ ಎಚ್ಚೆತ್ಕೋಬೇಕು. ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರು ನಮ್ಮ ನಾಡಿನ ಜನ, ಮತದಾರರು ಜಾತಿ ಬಿಟ್ಟು, ಹುಚ್ಚು ಅಭಿಮಾನ ಬಿಟ್ಟು, ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗೋದು ಬಿಟ್ಟು ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡಿ ಎಡಪಟ್ಟಿಟ್ಕೊಂಡು ಮಗನೇ ಕೆಲಸ ಅನ್ನೋ ರೀತಿಲಿ ಓಟ್ ಹಾಕ್ರಿ, ನಿಮಗೆ ಕೈ ಮುಗಿತೀರಿ ಅಂತ ನಾವು ಸಾವಿರ ಸಲ ಬಡ್ಕೊತಾ ಇದ್ವಿ. ಇವತ್ತು ಮರಾಠಿಗರು ಕನ್ನಡಿಗರ ಮೇಲೆ, ಕನ್ನಡಿಗರಿಗೆ KSRTC ಡ್ರೈವರು, ನಿರ್ವಾಹಕರಿಗೆ ಬಣ್ಣ ಬಳಿತಾ ಇದ್ದಾರೆ ಅಂದರೆ ಪೊಲೀಸ್ನವ್ರಿಗೆ ಬಳದಂಗೆ, ಪೊಲೀಸ್ನವ್ರಿಗೆ ಬಳದ್ರು ಅಂದರೆ ಗೃಹ ಸಚಿವರಿಗೆ ಬಳದಂಗೆ. ಇವ್ರಿಗೆ ನಾಚಿಕೆ ಮಾನ ಮರಿದಿಲ್ವಾ? ನಾಚಿಕೆ ಮಾನ ಮರಿ. ಗೃಹ ಸಚಿವರು ತರ್ಸ್ಕೊಳ್ಳೋದ್ರ ಮೇಲೆ ಅವರೇ ನಾಳೆ ಬಾ ಬಾಗಿಲ ಮೇಲೆ ಬರೀತಾರೆ ನೋಡಿ, ನಾಳೆ ಬಾ ಅಂತ. ಇಂಥ ಗೃಹ ಸಚಿವರು ನಾವು ಪಡೆದಿದ್ವಿ. ಮುಖ್ಯಮಂತ್ರಿಗಳೇ, ನಿನ್ನೆ ತಾನೇ ನಿಮ್ಮ ಜಮೀರ್ ಅಹಮದ್ ಅವ್ರು ಹೇಳಿದ್ರು, ನಮ್ಮ ಮುಖ್ಯಮಂತ್ರಿಗಳು ಬೆಂಕಿ ಕೆಂಡ ಇದ್ದಂಗೆ ಯಾರಾದ್ರೂ ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತಾರೆ ಅಂತ. ಅಲ್ಲ ಕಂಡ್ರೆ ವಾದ್ಗೇಟವೆ ದಿನ ನಮ್ಮ ಕನ್ನಡಿಗರು ಹೊಡಿತಾನವರಲ್ಲ, ನಮ್ಮ ಕನ್ನಡಿಗರ ಮೇಲೆ ಕಪ್ಪು ಬಣ್ಣ ಹಚ್ಚಿತವ್ರಲ್ಲ. ಎಲ್ರೇ ನಿಮ್ಗೆ ಖಂಡಿಸ್ತಾನ? ಎಲ್ರಪ್ಪ ನಿಮ್ಮ ತಾಕತ್ತು, ಎಲ್ರೇ ನಿಮ್ಮ ಪವರು? ನಿಮಗೆ ನಾಚಿಕೆ ಮಾನ ಮರಿದಿಲ್ವೇನ್ರಿ? ಒಬ್ಬ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದ್ರೆ ಮುಖ್ಯಮಂತ್ರಿ ಮೇಲೆ ಹಲ್ಲೆ ಮಾಡ್ದಂಗೆ ಕಣ್ರಿ, ಗೃಹ ಸಚಿವರ ಮೇಲೆ ಹಲ್ಲೆ ಮಾಡ್ದಂಗೆ, ಉಪಮುಖ್ಯಮಂತ್ರಿಗಳ ಮೇಲೆ ಹಲ್ಲೆ ಮಾಡ್ದಂಗೆ. ಇಂಥ ಬಂಟಂತಲ್ಲಿ ನಿಮ್ಮ ರಾಜಕೀಯ ತೆವಳಿಗೆ, ನಿಮ್ಮ ರಾಜಕೀಯ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಜನರನ್ನು ಸಾಯಿಸ್ತಾ ಇದ್ದೀರಾ. ಜನನೂ ಎಚ್ಚೆತ್ಕೋಬೇಕು ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ. ಈ ನಾಡಲ್ಲಿ ನಾವೆಲ್ಲ ಚೆನ್ನಾಗಿರ್ಬೇಕು ಅಂದರೆ ಈ JDS, ಕಾಂಗ್ರೆಸ್, BJP, ಈ JCB ಪಕ್ಷಗಳು ಮನೆ ಹಾಳಾಗೋರು ತೊಲಗಬೇಕು. ಅವ್ರವ್ರ ಮನೆಗಳನ್ನ ಅವ್ರು ದೀಪ ಹಚ್ಕೊಳ್ಳೋಕೆ ಸರಿ ಆಯ್ತಲ್ಲ. ಬಿಜೆಪಿಲಿ ಬೆಂಕಿ ದಗ 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 ನುರಿತೈತೆ, ಕಾಂಗ್ರೆಸ್ ಅಲ್ಲಿ ದಗ 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 ನುರಿತೈತೆ. ಇವರೆಲ್ಲ ಸಮಯ ಸಾಧಕರು, ಎದ್ದೋತನ ಬಾಳ ಹಿಡಿಯವರು, ಮನೆಯಾಳ ರಾಜಕಾರಣಿಗಳು. ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದೈತೆ, 200 ಎಕರೆ ಭಸ್ಮ ಆಗೈತೆ, ಸಾವಿರಾರು ಪ್ರಾಣಿಗಳು ಸುಟ್ಟೋಗವೆ. ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರು ಏನು ಮಾಡ್ತಾ ಇದ್ರು? ನಿಮ್ಮ ಜನ್ಮಕ್ಕೆ ನಿಮ್ಮ ಮಾನ ಮರಿದಿಲ್ವೇನ್ರಿ? ಚಾಮುಂಡಿ ಬೆಟ್ಟದಲ್ಲಿ ಕಳ್ತಾನ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕಳ್ತಾನ, ತಿರುಪತಿಲಿ ಕಳ್ತಾನ, ನಂಜನಗೂಡಲ್ಲಿ ಕಳ್ತಾನ, ದೇವಸ್ಥಾನದಲ್ಲಿ ಕಳ್ತಾನ, ಹಂಗೆ ಸರ್ಕಾರಿ ಕಚೇರಿಗಳಲ್ಲಿ ಕಳ್ತಾನ, ಸರ್ಕಾರಿ ಶಾಲೆಗಳು ಮುಚ್ಚೋಗ್ತವೆ. ನೀವು ಬಂಡ್ ರಾಜಕಾರಣ ಮಾಡ್ತಾ ಇದ್ದೀರಿ. ನಿಮ್ಮ ಬಂಡ್ ರಾಜಕಾರಣಕ್ಕೆ ಬೆಂಕಿ ಹಾಕ. ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದಿದ್ರೆ, ನೀವು ನಿಜವಾಗ್ಲೂ ಅಂಬೇಡ್ಕರ್ ಅವ್ರ ಹೆಸರು ಹೇಳೋ ಅಂತ ಯೋಗ್ಯರು ನೀವಾಗಿದ್ರೆ ಈ ಕೂಡಲೇ ಮರಾಠಿಗರ ಮೇಲೆ ಉಗ್ರವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ.